Today we are introducing our Prashant sir, IKC coordinator of ARG college. ಇವತ್ತು ನಾವು ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಅವ್ರ ಲೈಫಲ್ಲಿ ಯಾವ ಥರ ಸ್ಟ್ರಗಲ್ ಇತ್ತು, ಅವ್ರು ಯಾವ ಥರ ಈ ಪ್ರೊಫೆಷನ್ಗೆ ಬಂದಿದ್ದಾರೆ ಅಂತ ಸರ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ. My name is Kasharam Ellen, Assistant Professor, ARG College of Arts and Commerce, ದಾವಣಗೆರೆ. ನಾವು ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿ. ನಮ್ಮ ತಂದೆ ತಾಯಿಗಳು ಕೃಷಿನೇ ಅವಲಂಬಿಸ್ಕೊಂಡು ಅದರಲ್ಲೇ ಜೀವನ ಕಟ್ಕೊಂಡಿರ್ತಕ್ಕಂಥದ್ದು. ನಮಗೆ ಶಿಕ್ಷಣದ ಬಗ್ಗೆ ಯಾರೂ ಸಹ ಮಾಹಿತಿ ನೀಡಿರಲಿಲ್ಲ. ನಮಗೆ ಸ್ವತಃ ನಾವೇ ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಗುರುಗಳು ಬಹಳ ಒಳ್ಳೆಯ ಗುರುಗಳು ಸಿಕ್ಕಿದ್ರು ನಮಗೆ. ಮುಖ್ಯವಾಗಿ ಹೇಳಬೇಕಂದ್ರೆ ನಾವು 1ರಿಂದ 3ನೇ ಕ್ಲಾಸ್ ತನಕ ಶಿಕ್ಷಣದ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ನಮಗೆ. ಆ ಸಂದರ್ಭದಲ್ಲಿ 3ನೇ ಕ್ಲಾಸಿಗೆ ಇದ್ದಂಥ ಸಂದರ್ಭದಲ್ಲಿ PK ಗೋವಿಂದರೆಡ್ಡಿ ಟೀಚರ್ ಅಂತ ಬಂದಿದ್ದರು. ಅವರು ನಮಗೆ ಭಾಳ ಪ್ರಭಾವ ಇರತಕ್ಕಂಥ ಗುರುಗಳು ಅಂತ ನಾವು ನೆನಪು ಮಾಡ್ಕೊಳ್ತೀವಿ. ಏಕೆಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ನಮ್ಮ ಬೌದ್ಧಿಕ ಗುಣಮಟ್ಟ ಭಾಳ ಕಡಿಮೆ ಇತ್ತು. ಅವ್ರು ಬಂದಂಥ ಸಂದರ್ಭದಲ್ಲಿ ನಮಗೆ ಅವ್ರಲ್ಲೇ ಏನು ಪ್ರಭಾವ ಬೀರ್ತಪ್ಪ ಅಂದರೆ ಅವ್ರ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಭಾಳ ಸುಲಲಿತವಾಗಿ ಹೇಳ್ಕೊಟ್ರು. ಅದು ನಾವು ಓದಬೇಕು, ನಾವೇನಾದ್ರು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಕಲ್ಪನೆಯನ್ನು ಮೂಡಿಸಿದ್ದು ಆ ಗುರುಗಳು. ಆನಂತರ ನಾವು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲ್ ಶಿಕ್ಷಣವನ್ನು ಹಳೆದ ವೀರಪ್ಪ ಶಿವಲಿಂಗಪ್ಪ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಹಣಜೆಯಲ್ಲಿ ಓದಿದ್ವಿ. ಅಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಸಹ ನಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಭಾಳ ಇಂಟ್ರೆಸ್ಟ್ ಆಗಿತ್ತು. ಅಲ್ಲಿ ರವೀಂದ್ರನಾಥ್ ಸರ್ ಭಾಳ ಹೇಳ್ಕೊಡೋರು ನಮಗೆ. ಅಲ್ಲಿ ತುಂಬ ಚೆನ್ನಾಗಿ ಕಲಿತು ಅಲ್ಲೇ PUC ಶಿಕ್ಷಣವನ್ನು ಸಹ ಅಲ್ಲೇ ಪಡೆದ್ವಿ. ನನಗೆ ಲೆಕ್ಚರರ್ ಆಗಬೇಕೆಂಬ ಕನಸು ಯಾಕೆ ಬಂತಪ್ಪ ಅಂದರೆ, ಒಂದು ಸಲ ಫಸ್ಟ್ PUC ಇರಬೇಕಾದ್ರೆ ನಮ್ಮ ಗುರುಗಳು ಒಂದು ವಿಚಾರ ಸಂಕಿರಣ ಮಾಡಿರಿ ಅಂತ ಎಲ್ಲರೂ ಹೇಳಿದರು. ಯಾಕಂದರೆ ನೀವು ಕಲಿಬೇಕು, ನೀವು ಗ್ರೂಪ್ ಮಾಡಿಕೊಡಿ, ಅಲ್ಲೊಂದು ವಿಚಾರ ಸಂಕಿರಣ ಏರ್ಪಡಿಸ್ಬೇಕು, ಬಾಯ್ಸಿಂದ ಒಬ್ಬರು ಮಾಡಿರಿ, ಲೇಡೀಸಿಂದ ಒಬ್ಬರು ಮಾಡಿರಿ ಅಂತಂದರು. ಆಗ ಲೇಡೀಸ್ ಮಾಡಿಬಿಟ್ರು. ಆಗ ಬಾಯ್ಸ್ನಲ್ಲಿ ನಾವು ಹಿಂಜರಿತಾ ಇದ್ವಿ. ನನಗೆ ಸೆಮಿನಾರ್ ಮಾಡಿ ಅನುಭವ ಇಲ್ಲ, ಏನಂತಾರೋ ಏನೋ ಅಂತ. ಆಗ ನಮ್ಮ ಗುರುಗಳು ಒಂದು ಮಾತು ಹೇಳಿದರು, ಏನಪ್ಪ ಅಂದರೆ ಇದು ಒಂದು ಅವಕಾಶ, ಈ ಅವಕಾಶ ನಾವು ಬಳಸ್ಕೊಳ್ರಿ ಅಂತ ಹೇಳಿದರು. ಆಗ ನಾನೇ ಸ್ವತಃ ವಾಲಂಟಿಯರಾಗಿ ಹೋಗ್ಬಿಟ್ಟು ಅಲ್ಲಿ ಸೆಮಿನಾರ್ ಮಾಡಿದೆ. ಆ ಸೆಮಿನಾರ್ ಮಾಡಿದಾಗ ನಮ್ಮ ಗುರುಗಳು ಭಾಳ ಇಷ್ಟಪಟ್ಟರು. ಅವರ ಪ್ರಭಾವ ನನಗೆ ಭಾಳ ಆಯಿತು. ಆವಾಗ ಅವರು ಸಹ ತುಂಬ ಖುಷಿಪಟ್ಟರು. ಯಾಕಂದರೆ ನಾವು ಬೆಳಗ್ಗೆ ಮನೆಯಿಂದ ಹೊರಟು ಅಂದರೆ ನಾವು ಸಂಜೆನೇ ಬರ್ತಾಯಿದ್ವಿ PU ಕಾಲೇಜಿಗೆ ಹೋಗಿ. ಆಗ ಎಷ್ಟು ಮಟ್ಟಿಗೆ ನಮಗೆ ಗುರು ಶಿಷ್ಯರ ಸಂಬಂಧ ಬೆಳೀತಪ್ಪ ಅಂದರೆ, ನಾವು ಮಧ್ಯಾಹ್ನ ಊಟ ತಗೊಂಡು ಹೋಗ್ತಿರಲಿಲ್ಲ. ನಮ್ಮ ಮನೆಯಿಂದ ಭಾಳ ಕಷ್ಟದಲ್ಲಿ ಇತ್ತು ನಮ್ಮ ಮನೆ ಪರಿಸ್ಥಿತಿ. ಆಗ ನಾವು ಬೆಳಗ್ಗೆ ಊಟ ಮಾಡಿ ಸಂಜೆ ಊಟ ಮಾಡಬೇಕಾಗಿತ್ತು. ಅದನ್ನ ಗಮನಿಸ್ಬಿಟ್ಟು ನಮ್ಮ ಗುರುಗಳು ಯಾವಾಗಲೂ ಒಂದು ಬಾಕ್ಸ್ ಹೆಚ್ಚು ಊಟ ತರೋರು. ಇವರು ನಮ್ಮ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಎಲ್ಪ್ ಮಾಡಬೇಕು ಅನ್ನೋ ಭಾವನೆ ಇತ್ತು. ಅವ್ರು ನೆನಪು ಮಾಡ್ಕೋಬೇಕು ರವೀಂದ್ರನಾಥ್ ಸರ್ ಅಂತ. ಅವರು ಒಂದು ಸ್ಫೂರ್ತಿಯಿಂದ ನಾನು ಲೆಕ್ಚರರೇ ಆಗಬೇಕು ಅನ್ನೋ ಕಲ್ಪನೆ ಮೂಡಿಸ್ಕೊಂಡು ನಾನು ಡಿಗ್ರಿ ಹಂತಕ್ಕೆ ಬಂದಾಗ ಡಿಗ್ರಿಲೂ ಸಹ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಣಿಗೆ ಪಾಸ್ ಮಾಡಿದೆ. ಆನಂತರ MA ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದಿದೆ, ಶಿವಮೊಗ್ಗ ಶಂಕರಘಟ್ಟದಲ್ಲಿ. ಆ ಸಂದರ್ಭದಲ್ಲಿ ನಾವು MA ಓದಬೇಕಾದ್ರೆ ನಮ್ಮ ಮನೆಯ ಪರಿಸ್ಥಿತಿಗಳು ನೆನಪಾಗ್ತಾ ಇತ್ತು. ನಾವು ಏನಾದರೂ ಮಾಡಿ ಒಂದು ಅಚೀವ್ಮೆಂಟ್ ಮಾಡಬೇಕಪ್ಪ ಅಂತ. ಅಲ್ಲಿಯೂ ಸಹ ನನಗೆ ಒಳ್ಳೆಯ ಗುರುಗಳು ಸಿಕ್ಕರು, ರಾಜಾರಾಮ್ ಸರ್ ಅಂತ. ಅವರು ನಮಗೆ ಭಾಳ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುಗಳು. ಅವರ ಒಂದು ಸ್ಫೂರ್ತಿಯಾಗಿ ಇಟ್ಕೊಂಡು MAಯಲ್ಲಿ ಫಸ್ಟ್ ರ್ಯಾಂಕ್ ಬಂತು. ಅದೇ ವರ್ಷ ನಾನು 4ನೇ ಸೆಮಿಸ್ಟರ್ ಇರಬೇಕಾದ್ರೆ KSET ಎಕ್ಸಾಮನ್ನು ಕ್ಲಿಯರ್ ಮಾಡಿದೆ. ಈ ರೀತಿಯಾಗಿ KSET ಎಕ್ಸಾಮ್ ಮಾಡಿಕೊಂಡು ಆನಂತರ ನನ್ನ ಕನಸು ಏನಿತ್ತಪ್ಪ ಟೀಚರ್ ಆಗಬೇಕು ಅಂತ ಇತ್ತು. ಅದಕ್ಕೆ ನಾನು ಸ್ಟ್ರಗಲ್ ಮಾಡಿದೆ. 2019ರಲ್ಲಿ ನಾನು ಟೀಚರ್ ಪೋಸ್ಟ್ ಹಾಸನ ಡಿಸ್ಟಿಕ್ಕಿಗೆ ಸೆಲೆಕ್ಷನ್ ಆದೆ. ಅದೇ ವರ್ಷ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಷನ್ ಆದೆ. ಆ ಸಂದರ್ಭದಲ್ಲಿ ದಾವಣಗೆರೆಯನ್ನು ಆಯ್ಕೆ ಮಾಡಿಕೊಂಡು ನಾನು ABK ಕಾಲೇಜ್ನಲ್ಲಿ 3 ವರ್ಷ ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡಿದೆ. ಆನಂತರ ARG ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿ 1 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಸಹ ಒಳ್ಳೆಯ ವಾತಾವರಣ ಇದೆ ಮತ್ತು ನಮ್ಮ ಪ್ರಾಂಶುಪಾಲರು ಸಹ ಒಳ್ಳೆಯ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ. ಈ ರೀತಿಯಾಗಿ ನಾನು ಬೆಳೆದು ಬಂದಿರ್ತಕ್ಕಂಥ ಅದೇ ಸರ್, ಪ್ರಿನ್ಸಿಪಲ್ ಸರ್ನ ನಾವು ಇಂಟರ್ವ್ಯೂ ಮಾಡಕ್ಕೆ ಹೋದ್ರೆ ನಮಗಿಂತ ಪರಶುರಾಮ್ ಸರ್ ಭಾಳ ಸ್ಟ್ರಗಲ್ ಮಾಡಿದಾರಪ್ಪ, ಅವ್ರದ್ದು ಇಂಟರ್ವ್ಯೂ ಮಾಡಿರಿ ಅಂತಂದೇಳಿ ಸರ್ ನಿನ್ನೆ ಹೇಳಿದರು. ಅದಕ್ಕೋಸ್ಕರ ಸರ್, ಈಗ ನೀವು ಒಂದು ಮೆಸೇಜ್ MBA ಸ್ಟೂಡೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದರ ಪ್ರೈವೇಟಿಗೆ ಹೋಗೋರಿಗಾಗಲಿ ಇಲ್ಲ ಗೌರ್ಮೆಂಟ್ ಸೆಕ್ಟರಿಗೆ ಹೋಗೋರಾಗಲಿ, ನೀವು ಒಂದು ಮೆಸೇಜ್ ಅವ್ರಿಗೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಸ್ಟೂಡೆಂಟ್ಸಿಗೆ? ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಕಲಿತಕ್ಕಂಥ ವಯಸ್ಸಿನಲ್ಲಿ ಯಾರು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕಲಿತಾರೋ ಅವ್ರ ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ. ಅವಕಾಶಗಳು ಒಂದು ಸಲ ಬರುತ್ತೆ, ಆ ಅವಕಾಶಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥ ಜ್ಞಾನ ನಮ್ಮಲ್ಲಿರಬೇಕು. ಜ್ಞಾನ ಇತ್ತಂದರೆ ತನಗೆ ತಾನೇ ನಾವು ಮೇಲಕ್ಕೆ ಹೋಗ್ತೀವಿ. ಯಾಕಂದರೆ ಜೀವನದಲ್ಲಿ ಒಳ್ಳೆಯ ಹಂತಕ್ಕೆ ಬರಬೇಕಂದ್ರೆ ಅದರ ಹಿಂದೆ ದೊಡ್ಡ ಸ್ಟ್ರಗಲ್ ಇರುತ್ತೆ. ಯಾಕಂದರೆ MBA ಇರ್ಬೋದು, ಡಿಗ್ರಿ ಮಾಡ್ತಕ್ಕಂಥವ್ರು ಭಾಳ ಸಬಾಲ್ಟನ್ ಸ್ತರದಿಂದ ಬಂದಿರತಕ್ಕಂಥದ್ದು, ತಳ ಸಮುದಾಯಗಳಿಂದ ಬಂದಿರತಕ್ಕಂಥ ವರ್ಗಗಳು ಜೀವನ ಕಟ್ಕೊಳ್ಳೋದು ಭಾಳ ಕಷ್ಟ. ಅಂಥ ಕಾಲಘಟ್ಟದಲ್ಲಿದ್ದೀವಿ. ಅವರು
ಆ ಮಟ್ಟಕ್ಕೆ ಬರಬೇಕಂದ್ರೆ ಅವ್ರು ಹಿನ್ನೆಲೆ ಗಮನಿಸ್ಬೇಕಾಗ್ತೈತಿ. ಯಾವಾಗಲೂ ಆ ಶೋಷಣೆ, ಅವಮಾನ, ಬಡತನ ಇದನ್ನೆಲ್ಲ ಮೆಟ್ಟಿ ನಿಂತು ಒಂದು ಹಂತಕ್ಕೆ ಬಂದಿರ್ತಾರೆ MBA ಕೋರ್ಸ್ ಮಾಡಬೇಕಾದ್ರೆ. ಅವ್ರೇನು ನೆನಪು ಮಾಡ್ಬೇಕಪ್ಪ ಅಂದರೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ, ತಂದೆ ತಾಯಿ ಪೇರೆಂಟ್ಸು ಅವ್ರು ಯಾವ ಥರ ಇದ್ದಾರೆ, ನಾವು ಅವರಂಗೆ ಆಗಬಾರ್ದು. ಈ ಸಮಾಜದಲ್ಲಿ ನಾವು ನಮ್ಮತನವನ್ನು ಗುರುತಿಸ್ಕೊಂಡು ಎಲ್ಲ ಒಂದು ಮನೆ ಪರಿಸ್ಥಿತಿಯನ್ನು ಉತ್ತಮಗೊಳಿಸ್ಕೋಬೇಕಂದ್ರೆ ನಾವು ಹೋರಾಟ ಮಾಡಲೇಬೇಕು. ಬದುಕೊಂದು ಹೋರಾಟ ಇದ್ದಂಗೆ, ಅದನ್ನು ಯಶಸ್ವಿ ಆದಂತೆ ಮತ್ತೆ ಯಾರು ತಡೆಯೋಕ್ಕಾಗಲ್ಲ. ಅದಕ್ಕೆ ನಾವು ಯಾವಾಗಲೂ ಕಾಯಕ ಮತ್ತು ನಿಷ್ಠೆಯಿಂದ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೋ ಅವ್ರ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಸರ್ ನಮಗೆ ಜೊತೆಗೆ ಭಾಳ ಕ್ಲೋಸಾಗಿ ಮಾತಾಡಿದ್ದಾರೆ, ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.